ಥಾಟ್. ಇಫ್ ಇಟ್ಸ್ ಔಟ್ ಆಫ್ ಯುವರ್ ಹ್ಯಾಂಡ್ಸ್ ಇಟ್ ಡೆಸರ್ವ್ ಫ್ರೀಡಮ್ ಫ್ರಮ್ ಯುವರ್ ಮೈಂಡ್ ಆಲ್ಸೋ. ನೋಡ್ರಿ, ಭಾಳ ಸರಿ ಹೇಳ್ತಾನೆ ನಾನು, ಕೆಲವೊಂದು ವಿಷಯಗಳು ನಮ್ಮ ಕಂಟ್ರೋಲ್ನಾಗಿಲ್ಲ, ನಮ್ಮ ಕೈಯಾಗಿಲ್ಲವು. ಈ ಯಾವಾಗ ಎಕ್ಸಾಮ್ ನಡೆಸ್ಬೇಕನ್ನೋದು ನಮ್ಮ ಕೈಯಾಗಿಲ್ಲ. ಅದ್ರ ಬಗ್ಗೆ ಭಾಳ ಥಿಂಕ್ ಮಾಡೋದ್ರಾಗ ಉಪಯೋಗ ಇಲ್ಲ. ಅರ್ಥ ಆಗಕತ್ತೈತಿ? ಯಾವುದು ನಮ್ಮ ಕೈಯಾಗ ಇಲ್ಲಲ್ಲ ಅದನ್ನು ಮೈಂಡಿಂದನೂ ತೆಗೆದು ಬಿಡ್ಬೇಕು ಅಷ್ಟೇ. ಬಟ್ ಕೆಲವೊಂದು ಸರಿ ನಮ್ಮ ಕೈಯಾಗ ಇರಂಗಿಲ್ಲ, ಅದನ್ನು ನಾವು ಮೈಂಡ್ನಾಗ ಸುಮ್ಮನೆ ಯೋಚನೆ ಮಾಡ್ತೇವೆ. ಯೋಚನೆ ಎಂಥದನ್ನು ಮಾಡಬೇಕು, ನಮ್ಮ ಕೈಯಾಗ ಅದು ನಮ್ಮ ಕಂಟ್ರೋಲ್ನಾಗ ಇತ್ತಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿ. ಭಾಳ ವಿಷಯಗಳು ನಮ್ಮ ಕಂಟ್ರೋಲ್ನಾಗ ಇರುವುದಿಲ್ಲ, ಅವುಗಳನ್ನು ಯೋಚನೆ ಮಾಡಿ ಉಪಯೋಗ ಇಲ್ಲ. ಇನ್ನೊಬ್ಬರು ನಮ್ಮ ಬಗ್ಗೆ ಏನೋ ಮಾತಾಡ್ತಾರೆ, ನಾವು ಏನೂ ಮಾಡೋಕ್ಕೆ ಬರೋದಿಲ್ಲ. ಹೌದಾ? ಅದು ಅವ್ರಿಗೆ ಬಿಟ್ಟಿದ್ದು. ಓಕೆ, ಅದನ್ನು ನೀವು ನಿಲ್ಲಿಸೋಕ್ಕೂ ಸಾಧ್ಯ ಇಲ್ಲ. ಎಂತೆಂಥವ್ರ ಬಗ್ಗೆನೂ ಮಾತಾಡ್ತಾರೆ ಜನ. ಸೊ ಅದಕ್ಕಾಗಿ ಜನ ನಮ್ಮ ಬಗ್ಗೆ ಮಾತಾಡೋದನ್ನು ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ಸಾಧ್ಯ ಇದೆ, ಏನಪ್ಪ ಅಂತಂದ್ರೆ ಅವ್ರು ಮಾತಾಡಿದ್ರು, ಇದ್ರ ವಿಚಾರ ತೆಗೆದು ಹಾಕಿಬಿಡು. ಯಾಕಂದ್ರೆ ಅದು ನಮ್ಮ ಕಂಟ್ರೋಲ್ನಾಗ ಇಲ್ಲ. ನಮ್ಮ ಕಂಟ್ರೋಲ್ನಾಗ ಏನೈತಿ, ಒಳ್ಳೆ ಕೆಲಸ ಮಾಡೋದು. ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ, ಒಳ್ಳೆ ಕೆಲಸ ಮಾಡಿದ್ರೆ ಜನ ಆಟೋಮೆಟಿಕಲಿ ಒಳ್ಳೇದು ಮಾತಾಡೋಕೆ ಶುರು ಮಾಡ್ತಾರೆ. ಓಕೆ, ಅದು ನಮ್ಮ ಕಂಟ್ರೋಲ್ನಾಗ ಐತಿ. ಒಳ್ಳೆ ಕೆಲಸ ಮಾಡೋದು ನಮ್ಮ ಕಂಟ್ರೋಲ್ನಾಗ ಐತೆ ಅಂದಾಗ ಒಳ್ಳೆ ಕೆಲಸ ಹೆಂಗೆ ಮಾಡೋದು ಅನ್ನೋದನ್ನು ನೀವು ಥಿಂಕ್ ಮಾಡಿ. ಅವ್ರು ಮಾತಾಡಿದ್ದನ್ನ ನಮ್ಮ ಕಂಟ್ರೋಲ್ನಾಗ ಇಲ್ಲ ಅಂದಾಗ ಅದನ್ನು ಥಿಂಕ್ ಮಾಡಕ್ಕೆ ಹೋಗ್ಬೇಡಿ. ನನ್ನ ಪಾಯಿಂಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಇವತ್ತು ಕೂತ್ಕೊಂಡು ಯೋಚನೆ ಮಾಡಿ, ನಿಜವಾಗ್ಲೂ ನನ್ನ ಲೈಫ್ನಾಗ ಎಷ್ಟು ವಿಷಯಗಳು ನನ್ನ ಕಂಟ್ರೋಲ್ನಾಗ ಅದಾವ, ಎಷ್ಟು ಕಂಟ್ರೋಲ್ನಾಗ ಇಲ್ಲ. ಕಂಟ್ರೋಲ್ನಾಗ ಇದ್ದಿದ್ರ ಬಗ್ಗೆ ಥಿಂಕ್ ಮಾಡಿರಿ, ಇನ್ನೂ ಅದನ್ನು ಎಫಿಷಿಯೆಂಟ್ ಮಾಡಿಕೊಡ್ರಿ. ಕಂಟ್ರೋಲ್ನಾಗ ಇಲ್ಲಿದ್ದನ್ನು ಲೆಟ್ ಇಟ್ ಬಿ, ಮುಗಿದೋಯ್ತು. ಓಕೆ, ನನ್ನ ಪಾಯಿಂಟ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ.